ನಮ್ ಟೀಮ್ ಇಲ್ಲ ನಂಗೆ ಯಾಕೋ ಹೇಳ್ತೀಯಾ? ಅದೇ ಮಿಸ್ಸಿಂಗ್ ಲೇ, ನಿಮ್ ಟೀಮ್ ಇರ್ಬೇಕಾಗಿ ಚೆನ್ನಾಗಿರೋದು ಅಲ್ವಾ? ನಿಮ್ ತಿಕಾ ಉರ್ಸಕ್ಕೆ ರಾಧಾ ಯಾವ್ದ ಕ್ಯಾಚ್ ಹಿಡ್ಬಿಟ್ಟಿದ್ರೆ ನಿಮ್ದು ಹೊಗೆ ಅನ್ಕೋ. ಅಯ್ಯೋ ಅದೇನ್ ಕೇಳ್ತೀಯ, ಬಾಲ್ ಮೇಲೆ ಹೋದಾಗ ಬೀಜನು ಮೇಲೆ ಹೋಗ್ಬಿಡ್ತು. ಸದ್ಯ ತೂಟ್ ಬಿಟ್ಟಿದ ತಕ್ಷಣ ವಾಪಸ್ ಹೊಂಟೋಯ್ತು. CCL ಗೆದ್ದಾಯ್ತು, WPL ಗೆದ್ದಾಯ್ತು, ಇನ್ 2026 IPL ಗೆದ್ಬಿಟ್ಟು ನಿಮ್ ಬಾಯಿಗೆ ಲಾಲಿಪಾಪ್ ಇಟ್ಬಿಟ್ಟು ಅನ್ಸ್ಬಿಡದೆ. ವುಮೆನ್ಸ್ 2 ಕಪ್ ಹೊಡ್ಬಿಟ್ರು, ನೀವು ಬಾಯಿಗೆ ಲಾಲಿಪಾಪ್ ಇಟ್ಕೊಂಡು ಅನ್ಕೊಳ್ಳಿ. ಲೇ ನಮ್ ಟೀಮ್ ಇಲ್ಲ ನಂಗೆ ಯಾಕೋ ಹೇಳ್ತೀಯಾ? ಅದೇ ಮಿಸ್ಸಿಂಗ್ ಲೇ, ನಿಮ್ ಟೀಮ್ ಇರ್ಬೇಕಾಗಿ ಚೆನ್ನಾಗಿರೋದು ಅಲ್ವಾ? ನಿಮ್ ತಿಕಾ ಉರ್ಸಕ್ಕೆ ಆದ್ರೂ ಏನ್ ಮ್ಯಾಚ್ ಲೇ, ನಿಮ್ ಹುಡುಗರು ಮಾತ್ರ ಬೀಜ ಬೈಕ್ ಬರ್ಸ್ತಾರೆ ಅನ್ಕೊಂಡೆ, ನೋಡ್ರೆ ಹುಡುಗಿರು ಬೀಗ ಬೈಕ್ ಬರ್ಸ್ ಕೇಳ್ಬಿಟ್ರು. ಹಂಗೆ ನಾವೆಲ್ಲ ರಿಚಾ ಘೋಷ್ ಸ್ಮೃತಿ 1 by 1 ಹೋದಾಗ ನಿಮ್ದು ಹೊಗೆ ಅನ್ಕಂಡೆ. ಆದ್ರೂ ಹೆಂಗೆ ನಮ್ ರಾಧಾ ಯಾದವ್ ಫಿನಿಶ್ ಮಾಡಿದ್ದು. ರಾಧಾ ಯಾದವ್ ಕ್ಯಾಚ್ ಹಿಡ್ಬಿಟ್ಟಿದ್ರೆ ನಿಮ್ದು ಹೊಗೆ ಅನ್ಕೋ. ಅಯ್ಯೋ ಅದೇನ್ ಕೇಳ್ತೀಯ, ಬಾಲ್ ಮೇಲೆ ಹೋದಾಗ ಬೀಜನು ಮೇಲೆ ಹೋಗ್ಬಿಡ್ತು. ಸದ್ಯ ತೂಟ್ ಬಿಟ್ಟಿದ ತಕ್ಷಣ ವಾಪಸ್ ಹೊಂಟೋಯ್ತು. ಆಮೇಲೆ ಹೆಂಗೆ ಕೊಟ್ಟಿದ್ದು 4 by 4 4 ಬಾಲ್ ಕಳ್ಕೊಂಡು ಗೆದ್ದಿದ್ ನೀವು. ರಾಧಾ ಯಾದವ್ ಲಾಸ್ಟ್ ಬಾಲ್ ಹಿಟ್ ವಿಕೆಟ್ ಆಯ್ತು, ಅದನ್ನ ಅಂಪೈರ್ ಚೆಕ್ ಮಾಡಿಲ್ಲ. ನೀವು ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿರೋದು. ಲೌಡಾ ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿದೀವಿ. ನಿನ್ನ ಅಕ್ಕನ್ ಹೋಗಿ ರೀಕ್ಯಾಪ್ ನೋಡು. ಲಿಸಲ್ ಇದು ಗ್ಲೌಸ್ ಟಚ್ ಆಗ ಲೈಟ್ ಬಂದಿದ್ದು, ಆದ್ರೆ ಬೀಜ ಬೈಕ್ ಬಂತ. CCL ಗೆದ್ದಾಯ್ತು, WPL ಗೆದ್ದಾಯ್ತು, ಇನ್ 2026 IPL ಗೆದ್ಬಿಟ್ಟು ನಿಮ್ ಬಾಯಿಗೆ ಲಾಲಿಪಾಪ್ ಇಟ್ಬಿಟ್ಟು ಅನ್ಸ್ಬಿಡದೆ. ನೋಡಂತ ಶಿಷ್ಯ, ಇನ್ನು ಬೇಜಾನ್ ಟೈಮ್ ಐತೆ. ನೋಡ್ತಾ ಇರ್ರಿ, ನಾವ್ ಗೆದ್ಕೊಂಡ್ ಹೋಯ್ತಾ ಇರ್ತೀರಿ, ಬಾಯ್ ಬಿಡ್ಕೊಂಡ್ ನೋಡ್ತಾ ಇರ್ರಿ ಅಷ್ಟೇ. ಸೂಪರ್ ಆಗಿ ಹೋಟೆಲ್ ಮಾಡಿರೋ ತರ ನೀರ್ನ ಮನೇಲಿ ಹೆಂಗ್ ಮಾಡೋದು ಬನ್ನಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಒಂದ್ ಸ್ಟೀಲ್ ತಪ್ಪಲೆ ತಗೊಂಡು ಒಲೆ ಮೇಲೆ ಇಟ್ಬಿಟ್ಟು ಗ್ಯಾಸ್ ಅಂಟಿಸಿ. ತಪ್ಪಲೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಕಪ್ H2O ಹಾಕಿ. H2O ಹಾಕಿದಾಗ ಚುಸ್ ಅಂತ ಸೌಂಡ್ ಬರಬೇಕು. ಚುಸ್ ಅಂತ ಸೌಂಡ್ ಬರಲಿ ಅಂದ್ರೆ ಈ ಸ್ಟೆಪ್ ನ ಮತ್ತೆ ರಿಪೀಟ್ ಮಾಡಿ. H2O ಚೆನ್ನಾಗಿ ಬಿಸಿ ಆದ್ಮೇಲೆ ನಿಮ್ ರುಚಿಗೆ ತಕ್ಕಷ್ಟು ಐಸ್ ಕ್ಯೂಬ್ ಹಾಕಿ. ನಮ್ಮಲ್ಲಿ ಐಸ್ ಕ್ಯೂಬ್ ಟೇಸ್ಟ್ ಎಲ್ಲರಿಗೂ ಇಷ್ಟ, ಅದಕ್ಕೆ ನಾನು 3 ಹಾಕ್ತಾ ಇದೀನಿ. ನಿಮ್ಮಲ್ಲಿ ಯಾರಿಗೂ ಇಷ್ಟ ಇಲ್ಲ ಅಂದ್ರೆ 2 ಹಾಕ್ಬೋದು. ಇವಾಗ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು 2-5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಐಸ್ ಕ್ಯೂಬ್ H2O ಮಿಕ್ಸ್ ಆಗಿದ ತಕ್ಷಣ ನೀವು ಅದ್ರಲ್ಲಿ ಕ್ರಶ್ಡ್ ಐಸ್ ನ ಹಾಕ್ಬೇಕು. ಏನಿಲ್ಲ ಐಸ್ ಕ್ಯೂಬ್ ಇರ್ತಲ್ಲ, ಅದನ್ನ ತೆಂಗಿನಕಾಯಿ ತುರಿಯಲ್ಲಿ ತುರ್ರಿ ಹಾಕ್ಬೇಕು. ಆಮೇಲೆ ಮತ್ತೆ 2 ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನ್ ಟ್ಯಾಪ್ ವಾಟರ್, 1 ಸ್ಪೂನ್ ಮಿನರಲ್ ವಾಟರ್ ಹಾಕ್ಬೇಕು. ಟೇಸ್ಟ್ ಚೆಕ್ ಮಾಡಿ. ನಿಮ್ಮ ಮನೇಲಿ ಜಾಸ್ತಿ ಮಿನರಲ್ ವಾಟರ್ ಕುಡಿಯಂಗಿದ್ರೆ ಇನ್ನೊಂದು ಸ್ಪೂನ್ ಹಾಕಿ. 5 ನಿಮಿಷ ಕಾಯಕ್ಕಿಕ್ಕಿ. ಆಮೇಲೆ 1 ಲೀಟರ್ ನಿಮ್ಮ ಮನೆ ಕಾರ್ಪೊರೇಷನ್ ವಾಟರ್ ಹಾಕಿ. ಕಾರ್ಪೊರೇಷನ್ ವಾಟರ್ ಹಾಕ್ತಿದ್ದಂಗೆ ನಿಮ್ H2O ಅಲ್ಲಿ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅದನ್ನ ಒಂದು ಬೌಲ್ ಹಾಕೊಂಡು ಒಂದು ಟ್ರಾನ್ಸ್ಪರೆಂಟ್ ಕವರ್ ಇಂದ ಕವರ್ ಮಾಡಿ 10-15 ನಿಮಿಷ ನಿಮ್ ಫ್ರೀಜರ್ ಅಲ್ಲಿ ಇಕ್ಕಿ. ಇವಾಗ ಅದನ್ನ ಫ್ರಿಜ್ ಇಂದ ಆಚೆ ತಗ್ಬಿಟ್ಟು 4 ಬೌಲ್ ಹಾಕಿ. ಅರ್ಧ ಇಲ್ಲ ಮುಕ್ಕಾಲ್ ಹಾಕಿ ಅಷ್ಟೇ, ಯಾಕಂದ್ರೆ ನಾವು ಇನ್ನ ಬೇಕಿಂಗ್ ಮಾಡ್ಬೇಕು. ಯಾರ ಮನೇಲಿ ಬೇಕಿಂಗ್ ಮಿಷಿನ್ ಇರೋ ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ಯಾರ ಮೇಲೆ ಇದೆಯೋ ಅದಕ್ಕೊಂಚೂರು ಆಯಿಲ್ ಕೋಟಿಂಗ್ ಹಾಕೊಳ್ಳಿ, ಯಾಕಂದ್ರೆ ನಾವು ಬಿಸಿ ಮಾಡ್ಬೇಕಾದ್ರೆ ಅಂಟ್ಕೊಂಬಾರ್ದು. ನಾವು ಮಾಡಿರೋ H2O ಟ್ರೇ ಅಲ್ಲಿ ಇಕ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಓವನ್ ಅಲ್ಲಿ ಬಿಸಿಗಿಕ್ಕಿ. ಇದೇ ಗ್ಯಾಪ್ ಅಲ್ಲಿ ನಾವು ಟಾಪಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಟಾಪಿಂಗ್ಸ್ ಗೋಸ್ಕರ ನಾನು ಯೂಸ್ ಮಾಡ್ತಾ ಇರೋದು ಫ್ರೋಸನ್ ಕ್ಯೂಬ್. ನೀವು ಬೇಕಾದ್ರೆ ಕಾಕ್ಟೇಲ್ ಐಸ್, ಚಿಲ್ಲಿಂಗ್ ಕ್ಯೂಬ್ ಏನ್ ಬೇಕಾದ್ರೆ ಯೂಸ್ ಮಾಡಿ. ಈ ರೆಸಿಪಿ ಇಂಡಿಯಾ ಬಿಟ್ಟು ಹೋಗ್ಬಾರ್ದು. ಇಂಡಿಯಾ ಬಿಟ್ಟು ಹೋದ್ರೆ ನೀವೇ ಜವಾಬ್ದಾರಿ. ನಾಸಾದವ್ರು ರಿಪೋರ್ಟ್ ಮಾಡಿ ವಿಡಿಯೋ ಡಿಲೀಟ್ ಮಾಡ್ಸಕ್ ಮುಂಚೆ ಬೇಗ ನಿಮ್ಮ ಮನೆ ಇದನ್ನ ಟ್ರೈ ಮಾಡ್ಬಿಡಿ. ನೋಡಿ ಏನ್ ಸಕ್ಕತ್ತಾಗಿದೆ ಬಿಸಿನೀರು. ಬಿಸಿನೀರ್ ಅಂತ ಗೊತ್ತಿರೋ ಇಲ್ಲಿವರೆಗೂ ನೋಡಿದಿರಲ್ಲ.